ಇವತ್ತು ಅವರ ಊರಲ್ಲಿನೇ ಒಂದು ಸಮಸ್ಯೆ ಇದೆ ಅಂತೇಳಿ ನಮ್ಗೆ ಗಮನಕ್ಕೆ ತಂದಿದ್ರು. ಸಮಸ್ಯೆ ಏನಂತಂದ್ರೆ ಕೊಡಿ ಒಂದು ನಿಮಿಷ. ಸಾರಿ. ಸೊ ಬಂಧುಗಳೇ ನೋಡ್ತಾ ಇರ್ಬೋದು, ಸಮಸ್ಯೆ ಏನಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ವಿದ್ಯುತ್ ಕಂಬದ ಟ್ರಾನ್ಸ್ಫಾರಂ. ಈ ಟ್ರಾನ್ಸ್ಫಾರಂ ಏನಂತಂದ್ರೆ ಅಜ್ಜಿ ನಿನ್ನ ಹೆಸರು ಹನುಮಂತಮ್ಮ. ನಿಮ್ದು ಯಾವ ಅಜ್ಜಿ? ಹೌದಾ? ಹೇಳಿ ನಿಮ್ದು ಸಮಸ್ಯೆ ಏನಾಗಿದೆ ಅಜ್ಜಿ? ಏನ್ ಸಮಸ್ಯೆ? ಈಗ 2 ಸಲ ಜನತಾ ಮನೆ ಬಂದಿದ್ ಸಲ ಅದಿರೋದಕ್ಕ ಹಿಂದಕ್ಕೆ ಹೋಗ್ಯಾತೆ. ಓಕೆ, ಅದೇ ಎಷ್ಟು ವರ್ಷ ಐತೆ ಅಜ್ಜಿ ಹಾಕಿ ಕರೆಂಟ್ ಕಂಬ? 25 ವರ್ಷ ಅಂತ ಆಗಿತ್ತು ನೋಡಿ ಸರ್. ಈಗಾಗ್ಲೇ ನೀವು ಎಲ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿರಿ? ಕಂಪ್ಲೇಂಟ್ ಯಾರು ಕೊಟ್ಟಿವಿ. ಓಕೆ, ಅಲ್ಲಿ ಕೂಡ ಹೋಗಿ ಬಂದಿ ಪಂಚಾಯತಿಗೆ ಹೋಗಿರಿ? ಅಲ್ಲ ಇದು ಯಾವ್ದು KB ಕೂಡ ಹೋಗಿದ್ರಿ? ಎಲ್ಲಾದ್ರೂ ಕೂಡ ನಿಮ್ಗೆ ಯಾವ್ದು ಕೂಡ ಕೆಲಸ ಆಗಿಲ್ಲ? ಯಾವ್ದಾಗಿಲ್ಲ. ಓಕೆ, ನಿಮ್ ಜಾಗ ಅದು? ನಮ್ದಪ್ಪ ಜಾಗ. ಓಕೆ, ಬಂಧುಗಳೇ ನೋಡ್ತಾ ಇರ್ಬೋದು, ಇದು ಹನುಮಂತಮ್ಮ ಅಂತೇಳಿ ಅಜ್ಜಿ. ಇವ್ರ ಮನೆ, ಇವರ ಸೈಟ್ ಇದು. ಈ ಸೈಟ್ ಅಲ್ಲಿ ಏನ್ ಮಾಡಿದ್ದಾರೆ, ಈ KB ಅವರು ಅವರ ಒಂದು ವಿದ್ಯುತ್ ಕಂಬವನ್ನ ಹಾಕ್ಲಿಕ್ಕೆ ಬೇರೆ ಕಡೆ ಜಾಗ ಇಲ್ದೇನೆ ನೋಡ್ರಿ, ಇವರು ಹನುಮಂತಮ್ಮ ಅಂತೇಳಿ, ಈ ಅಜ್ಜಿ ಹೆಸರು ಹನುಮಂತಮ್ಮ ಅಂತೇಳಿ, ಇವರ ಮನೆ ಅದು ಜಾಗ. ಆ ಜಾಗದಲ್ಲಿ ಏನ್ ಮಾಡಿದ್ದಾರೆ, ಅವರಿಗೆ ಬೇರೆ ಕಡೆ ಸ್ಥಳ ಸಿಗ್ಲಿಲ್ಲ ಆ ಟ್ರಾನ್ಸ್ಫಾರ್ಮರ್ ಹಾಕ್ಲಿಕ್ಕೆ. ಇವ್ರೇನ್ ಮಾಡಿದ್ದಾರೆ, KB ಅವರು KB ಜೆಸ್ಕಾಂ ಇಲಾಖೆಯವರು ಬೇರೆಯವರಿಗೆ ಒಂದು 5,000 ರೂಪಾಯಿ ದುಡ್ಡನ್ನ ಕೊಟ್ಟು, ಎನರ್ಜಿ 5,000 ರೂಪಾಯಿ ದುಡ್ಡು ಕೊಟ್ಟು, 5,000 ರೂಪಾಯಿ ದುಡ್ಡು ಕೊಟ್ಟು ಇವರ ಸ್ಥಳದ ಇವರ ಜಾಗದಲ್ಲಿ ಆ ಟ್ರಾನ್ಸ್ಫಾರ್ಮರ್ ಹಾಕಿದ್ದಾರೆ. ಸುಮಾರು ಅಂತ ಹೇಳಿದ್ರೆ 25 ವರ್ಷ ಆಯ್ತು ಅಂತೇಳಿ ಈ ಟ್ರಾನ್ಸ್ಫಾರ್ಮರ್ನ ವಿದ್ಯುತ್ ಕಂಬವನ್ನು ಹಾಕಿ. ನಿಮ್ಗೆ ತೋರಿಸ್ತೀನಿ ಬರೀಲಿ, ಬರಬಲ್ಲಿ. ಈ ಟ್ರಾನ್ಸ್ಫಾರ್ಮರ್ ನೋಡ್ತಾ ಇರ್ಬೋದು, ಈ ಕಂಬ 25 ವರ್ಷ ಆಗಿದೆ ಕರೆಂಟ್. ಈ ಕಂಬವನ್ನು ಹಾಕಿ, ಕಂಬ ಆದ್ರೆ ಆಲ್ರೆಡಿ ಇದರದ ಸ್ಟ್ರೆಂತ್ ಎಲ್ಲ ಹೋಗ್ಬಿಟ್ಟಿದೆ. ಅಂದ್ರೆ ಯಾವಾಗ ಪುಡಿಯಾಗಿ ಇದು ತುಂಡಾಗಿ ಬೀಳುತ್ತೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಕಂಬ ಬೀಳ್ತದಂತ ಕಲ್ಲು ಹಾಕಿ ಕಾಜು ಹಾಕಿ ಹೆಗ್ಗಣ ಪಗಣ ತೋಡಿರೋದಕ್ಕ ಹೌದು, ಆ ಕಾಜು ಎಳ್ಳೆ ಹಾಕಿ ಕುಟ್ಟಿದ್ದಾರೆ. ಹಿಂಗ್ ಬಿದ್ಬಿಡ್ತದಂತ. ಹೌದೌದು, ನೋಡ್ತಾ ಇರ್ಬೋದು. ಇದು ವಿದ್ಯುತ್ ಕಂಬದ ಟ್ರಾನ್ಸ್ಫಾರ್ಮರ್. ಇದು ಬಹಳಷ್ಟು ಅಪಾಯ ಮಟ್ಟದಲ್ಲಿದೆ. ಅಜ್ಜಿ ನೀವು ಕಡೆ ಬಂದ್ಬಿಡ ಅಜ್ಜಿ. ನೋಡ್ತಾ ಇರ್ಬೋದು ಬಂಧುಗಳೇ, ಇದು ಅಪಾಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಟ್ರಾನ್ಸ್ಫಾರ್ಮರ್. ಇದು ಸುಮಾರು ಅಂದ್ರೆ 25 ವರ್ಷ ಆಯ್ತು. ಇದು ಈ ಟ್ರಾನ್ಸ್ಫಾರ್ಮರ್ ಹಾಕಿದಾರಲ್ಲ, ಈ ಜಾಗ ಬಂದ್ಬಿಟ್ಟು ಹನುಮಂತಮ್ಮ ಅಂತೇಳಿ ಆ ಮನೆಯ ಮಾಲೀಕರು. ಆ ಮನೆಯ ಮಾಲೀಕರ ಸ್ಥಳದಲ್ಲಿ ಇವರು ಜೆಸ್ಕಾಂ ಇಲಾಖೆಯವರು, ಬೇಜವಾಬ್ದಾರಿ ಜೆಸ್ಕಾಂ ಅಧಿಕಾರಿಗಳು ಏನಿದಾರಲ್ಲ, ಬೇರೆಯವ್ರಿಗೆ ಒಂದು 5,000 ರೂಪಾಯಿ ದುಡ್ಡನ್ನು ಕೊಟ್ಟು ಇವರ ಸ್ಥಳದಲ್ಲಿ ಹಾಕಿ ಸುಮಾರು ಅಂದ್ರೆ ಒಂದು 25 ವರ್ಷ ಆಯ್ತು. ಇದು ಯಾವಾಗ ಬಹಳಷ್ಟು ಅಪಾಯ ಮಟ್ಟದಲ್ಲಿದೆ. ಕಂಬ ಕೂಡ ಇದು ನಮಗೆ ಜಾಗದ ಸಮಸ್ಯೆ ಆಗಿತ್ತು, ಟ್ರಾನ್ಸ್ಫಾರ್ಮರ್ ಶಿಫ್ಟಿಂಗ್ ಮಾಡೋದಕ್ಕೆ. ಅದಕ್ಕೆ ಅದು ಒಂದೇ ಸಮಸ್ಯೆ ಆಗಿರೋದು. ಕ್ಲಾರಿಫೈ ಮಾಡ್ಕೊಂಡು ಹೇಳ್ತಾ ಇದ್ರು ಜಾಗದ ಸಮಸ್ಯೆ ಇದೆ, ಕೊರತೆ, ಹಾಗಾಗಿ ಅವ್ರ ಸ್ಥಳದಲ್ಲಿ ಹಾಕಿದ್ರೆ ಅಲ್ಲಿ ಅದು 30 ವರ್ಷದಿಂದ ಗ್ರಾಮ ಪಂಚಾಯತಿ ಇತ್ತು ಗೊತ್ತಿಲ್ಲ, ಇಲ್ಲ ಅಧಿಕಾರಿಗಳು ಇರ್ಬೋದು, ಇಲ್ಲ ಜನಪ್ರತಿನಿಧಿಗಳಿಂದ ಯಾರು ಒತ್ತಡಕ್ಕೆ ಇದಾಗಿ ನೀವು ಅಲ್ಲಿ ಸ್ಥಳ ಇಲ್ಲ ಅಂತ ಹೇಳಿ ಹಾಕಿದ್ರ. ಈಗ ಸರ್, ಈಗ ಅವ್ರದ್ದು ಅಷ್ಟು ಸಮಸ್ಯೆ ಆಗಿದೆ. ಯಾಕಂದ್ರೆ ಅವರು ಯಾಕಂತ ಹೇಳಿದ್ರೆ ದಿನ ಅಲ್ಲಿ ಅದು ಏನು ಮಳೆಗಿಳೆ ಬಂದ್ರೆ ಅದು ಅಪಾಯ ಆಗುತ್ತಂತೆ. ಮಕ್ಕಳೆಲ್ಲ ಅಲ್ಲಿ ಸ್ಕೂಲ್ ಇದೆ ಸರ್, ಅಲ್ಲಿ ಆ ಸ್ಕೂಲ್ ಏನ್ ಮಾಡ್ತಾರೆ, ಮಕ್ಕಳು 1-2 ಬರ್ತಾರೆ. ಅಲ್ಲೇನೋ ಶಾರ್ಟ್ ಸೆಟ್ ಮಾಡಿ ಏನೋ ಮಕ್ಕಳು ಅದು ಮುಟ್ಟಿದ್ರೆ ಮಕ್ಕಳು ಜೀವ ಹೋದ್ರೆ ಯಾರು ತಂದ್ಕೊಳ್ತಾರೆ? ಒಂದೇ ವಿಚಾರ ಇದೇ ಸಮಸ್ಯೆ. ಅದೇ ಅಲ್ಲೇ ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಯಾರಾಗಿರ್ಬೋದು ಸರ್, ಅಧಿಕಾರಿಗಳು PDO ಅವರಾಗಿರ್ಬೋದು, ಅವರ ಮನೆ ಸ್ಥಳದಲ್ಲಿ ಅಲ್ಲಿದ್ರೆ ಎಷ್ಟೊತ್ತವರೆಗೂ ತಾವು ಸುಮ್ಮನೆ ಇರ್ತಿದ್ರಾ? ಅದು ಪ್ರಶ್ನೆ ಹೇಳ್ತಾ ಇರೋದು. ಈಗ ಅವರು ಬಡವರು ಅಂತ ಹೇಳಿ ಅವ್ರಿಗೆ ಏನು ಗೊತ್ತು, ಹಿಂದೆ ಮುಂದಿಲ್ಲ ಅಂತ ಹೇಳಿ, ತಿಳುವಳಿಕೆ ಇಲ್ಲ ಅಂತ ಹೇಳಿ ಅವ್ರಿಗೆ ಇಷ್ಟು ಸಮಸ್ಯೆ ಆದ್ರು ತಾವು ಸರ್ ಅಧ್ಯಕ್ಷರಾಗ್ಲಿ ಮೆಂಬರ್ಗಳಾಗ್ಲಿ ಮಾತಾಡಿ. ನಿಮ್ಮ ಇಲಾಖೆ ನೀವು ಕೂಡ ಸಾರ್ವಜನಿಕರ ತೆರಿಗೆಯಿಂದ ನೀವು ಸವಲತ್ತು ತಗೊಂತ ಇದ್ರಿ. ನೀವು ಸಾರ್ವಜನಿಕರಿಗೆ ಏನೆಲ್ಲ ರಕ್ಷಣೆ ಕೊಡಬೇಕು, ನಿಮ್ಮ ಕರ್ತವ್ಯ ಏನಿದೆ ಆ ರೀತಿ ಮಾಡ್ರಿ. ದಯವಿಟ್ಟು ಅವರ ಸ್ಥಳದಲ್ಲಿ ಅದು ಅನಧಿಕೃತ ಮತ್ತು ಕಾನೂನು ಬಾಹಿರವಾಗಿ ಹಾಕಿರುವಂಥದ್ದು, ಅದು ಫುಟ್ಪಾತ್ ಸ್ಥಳ ಅಲ್ಲ, ಅವ್ರ ಸ್ಥಳ ಅದು. ಹಾಗಾಗಿ ದಯವಿಟ್ಟು ಏನಾಗಿದೆ, ಅದು ಈಗ ಫ್ರೀ ಇದೆ ಅಂತ ಹಾಕ್ಬಿಟ್ಟಾರೆ. ಈಗ ನೀವು ಹೇಳಿದ್ಮೇಲೆ ಅದು ಆಯ್ತು, ಅವ್ರ ಜಾಗದಲ್ಲಿ ಇದೆ ಅಂತಾರೆ. ಒಂದು ವಾರ ಸಮಯ ಅದು ಕಂಬ ಆಲ್ರೆಡಿ ಅಲ್ಲಿಗೆ ಹೊಂಟಿದ್ ನಾನು. ದಯವಿಟ್ಟು ಬರ್ರಿ, ನೀವು ಅಲ್ಲಿ ಮೆಂಬರ್ಗಳು ಅಧ್ಯಕ್ಷಗಳು ಮಾತಾಡ್ತಾರೆ. ಸಮಸ್ಯೆ ಆಗಿರೋದು ಅವ್ರಿಗೆ, ಅದೇ ಸಮಸ್ಯೆ ಅವ್ರಿಗೆ ಆಗಿದ್ರೆ ಇಷ್ಟೊತ್ತಿಗೆ MLA MP ಅವ್ರನ್ನ ಹಿಡ್ಕೊಂಡು ಇಷ್ಟೊತ್ತಿಗೆ ಏನಾರು ಮಾಡ್ತಿದ್ರು. ಪಾಪ ಅವ್ರಿಗೆ ಯಾರಿಲ್ಲ ಅಂತ ಹೇಳಿ ಅವ್ರು ಸತ್ರ ಸಾಯ್ಲಿ. ಸರ್, ಅವರು ಇವತ್ತು ಇಲ್ಲಿ ಬರೋ ಕಾರಣ ನಾವು ಅಲ್ಲಿ ಹೋಗಿ ಲೈವ್ ಮಾಡ್ಕೊಂಡ್ ಬಂದಿರೋದಕ್ಕೆ ಅವ್ರು ನಿಮಗೆ ಮೇಲೆ ಬಂದ್ ಹೇಳಿದ್ರು. ಮೊನ್ನೆ ಯಾರೋ ಬಂದಿದ್ರಂತೆ, ನಿನ್ನೇನು ಮೊನ್ನೆ ಅವರೇ ನಿಮ್ಮವ್ರು ಒಬ್ರು ಹೇಳಿದ್ರು. ಇಲ್ಲ, ನಿನ್ನೇನು ಮೊನ್ನೆ ಬಂದಿದ್ರಂತೆ. ನಾವು ಹೋಗಿ ಬಂದು ಅಲ್ಲಿಗೆ ಒಂದು 8 ದಿನ ಆಯ್ತು.
ಸರ್ ಒಂದು ವಾರ ಟೈಮ್ ತಗೊಳ್ರಿ. ಸರ್ ಕಂಬ ಸಡನ್ ಆಗಿ ಹೇಳಿಲ್ಲ, ತಿಪ್ಪೇಶ್ವರ್ ಹಾಕಿದ ಕೂಡಲೇ ರಿಪ್ಲೈ ಮಾಡಿ ಮಾತಾಡಿ ಈಗ ಸ್ವಲ್ಪ ಜಾಗದ ಕೊರತೆ ಇದೆ, ನನಗೆ ವ್ಯವಸ್ಥೆ ಮಾಡಿಕೊಟ್ರೆ ಖಂಡಿತ ಮಾಡ್ಕೊಡ್ತೀನಿ ಅಂದೆ. ಈಗ ಹೇಳ್ತೀನಿ ಅವ್ರ ಜಾಗ ಗೌರ್ಮೆಂಟ್ ಜಾಗ ಅಲ್ಲ ಅಂತೀರಾ ಅಂದ್ರೆ ನಮ್ಗೆ ಸೂಕ್ತ ಸ್ಥಳ ಗೌರ್ಮೆಂಟ್ ಜಾಗ ಹುಡ್ಕೊಂಡು ನಾವು ಅದು ವ್ಯವಸ್ಥೆ ಸರ್ ನಿಮ್ಗೆಲ್ಲ ಇರುತ್ತೆ, ನಿಮ್ಗೆಲ್ಲ ಇಲಾಖೆ ಸರ್ ಕಂಬ ಆಲ್ರೆಡಿ ಹಿಂಗ್ ಬಗ್ಗಿ ಬಿಡೈತೆ. ಈ ಅಜ್ಜನೆ ಕಲ್ಲಾಕಿ ಸರ್ ಕಲ್ಲಾಕಿ ಅಂತೇಳಿ ಅವ್ರ ಸ್ಥಳಕ್ಕೆ ಬಂದು ಅವ್ರಿಗೆಲ್ಲ ತೊಂದರೆ ಕೊಟ್ಟು ಅವ್ರಿಗೆ ಅನಾಹುತ ಆಗಿ ಜೀವ ಹೋದ್ರೆ ಯಾರು ಕೊಡ್ತಾರೆ ಸರ್? ಈಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಆಗ್ಲಿ ಜನಪ್ರತಿನಿಧಿಗಳು ಅಧ್ಯಕ್ಷರು ಎಲ್ಲ ಮಾಡ್ಕೊಡ್ಬೇಕು. ಅವ್ರೇ ಬಂದು ಅಲ್ಲಿ ಹಾಕಿ ಅವ್ರಿಗೆ ದೌರ್ಜನ್ಯ ಮಾಡ್ತಾರೆ. ವ್ಯವಸ್ಥೆ ಏನಾಗ್ತದೆ ಅಂತ ಹೇಳಿ ಮಾಡಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳು ನಾವು 3 ಹೆಣ್ಮಕ್ಳು, ಹೌದಾ? ನನ್ನ ಮಗ 3 ಹೆಣ್ಮಕ್ಳಿಗೆ ಒಬ್ಬಟ್ಟೆ ದುಡಿಯೋದು. ನಾವ್ ಹೆಂಗ್ ಜೀವನ ಮಾಡ್ಬೇಕು ಸರ್? ಅಲ್ಲಿ ಬಗಲಾಗ ಅರ್ಥ ತಗೊಂಬೈತಿ ಗೊತ್ತಾ? ಸಣ್ಣ ಸಣ್ಣ ಮಕ್ಕಳು ಕಠಿಣ ಮಕ್ಕಳು ಅದೇ ಅವ್ರು ಯಾರು ನಂಬರ್ ಹೇಳಿದ್ರಲ್ಲ, ಅದೇ ನಂಬರ್ ಮನೆ ಮುಂದೆ ಸುಮ್ಮನೆ ಇದು ಮಾಡಿಸ್ಕೊಡು ಸರ್, ಭಾರಿ ಕಟ್ಟಡ ಅಲ್ಲಿ ಅವರಿಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ರಿ. ನಾವು ಒಂದು ವಾರ ಟೈಮ್ ತಗೊಳ್ರಿ. ಒಂದು ವಾರದ ಆಯ್ತು. ಈಗ ಅಧಿಕಾರಿಗಳಿಗೆ ಹೇಳಿವಿ ಅವರಿಗೆ, ಅವರು ನಾವು ಮುಂದಿನ ಏನು ಕಾನೂನು ಪ್ರಕಾರ ರೌಂಡ್ ಬರ್ರಿ ಸರ್, ಎಲ್ಲರಿಗೂ ಕವರ್ ಹಂಗ್ ಫೋಟೋ ತೆಗೆದು ಬಿಡ್ರಿ. ಫೋಟೋ ಫುಲ್ ಕ್ಯಾನ್ಸಲ್ ಮಾಡಲ. ಹಿಂಗ ಅಡ್ಡ ತೆಗಿಕೊಟ್ಟು ಎಲ್ಲ ಬರ್ತಾರ. ಅದೇನಾಗೈತೆ ಅಂದ್ರೆ ಸರ್, ಟ್ರಾನ್ಸ್ಫರ್ ಮೇಲೆ ಬಿದ್ದೈತಂದ್ರೆ ಜೀವಗಳಿಗೆ ಅಪಾಯವಾಗೋದು ಖಂಡಿತ ಇದೆ. ದಯವಿಟ್ಟು ಎಲ್ಲ ಕೂಡ ಈ ಲೆಟರ್ ಮುಖಾಂತರ ಎಲ್ಲ ಕೂಡ ಚೇಂಜ್ ಮಾಡಕ್ಕೆ ನೋಡಿದ್ರೆ ಇವ್ರ ಅಬ್ಜೆಕ್ಷನ್ ಐತಂದ್ರೆ ಅವ್ರೇನು ಅಬ್ಜೆಕ್ಷನ್ ಮಾಡಿಲ್ಲ. ಅಲ್ಲಿರ್ತಕ್ಕಂಥ ಅಲ್ಲೇ ಇರ್ಲಿ ಅಂದ್ರೆ ಬೇರೆಯವ್ರ ಸ್ಥಳದಲ್ಲಿ ನೆಲ್ ಬಂದಿದೆ ಅಂತ ಹೇಳಿ ಈಗ ಅವರು ಜಾಗ ತೋರಿಸ್ತೇನೆ ಲಾಸ್ಟಿಗೆ ಏನಂದ್ರು ಅಂದ್ರೆ ಒಂದು ರಿಸೀವ್ ಹಾಕೋದು ಸರ್. ಇದು ತೋಡ್ರಿ ನಿಮಗೆ ತಗೊಂತೀನಿ ನಾನು.